ನೀವು ಕರ್ಕೊಂಡು ಬಂದಿರೋದು ಚಿಕ್ಕಮಗಳೂರಿಂದ ಅಡುಗೆ ಮಾಡೋದಕ್ಕೆ. ಹೌದು ಹೌದು, ನಿನಗೇನು ಇಷ್ಟನೋ ಅದನ್ನ ಮಾತ್ರ ಮಾಡ್ತೀನಿ, ನನಗೇನು ಇಷ್ಟ ಅದನ್ನ ಮಾಡೋದಿಲ್ಲ. ನೀನು ನಿಮಗೂ ಇರುತ್ತೆ ಚಿಕನ್ ಬಿರಿಯಾನಿ, ನಿಮ್ಮ ಹೆಸರೇ ಇರುತ್ತೆ. ಡೌರಾಣಿ ಯೂಟ್ಯೂಬ್ ಚಾನಲ್ ಅಂತ ಮಾಡೋ. ಹಾಯ್ ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. ಎಲ್ರಿಗೂ ಸ್ವಾಗತ ಮತ್ತೊಮ್ಮೆ ನನ್ನ ಬ್ಲಾಗ್ಗೆ ಸ್ವಾಗತ. ಸೊ ಈಗ ಆಲ್ರೆಡಿ ಓದ್ಸತಿ ನನ್ನ ಹೆಂಡ್ತಿನ ಹೋಗಿ ನಾನು ಚಿಕ್ಕಮಗಳೂರಿಂದ ಕರ್ಕೊಂಡ್ಬಂದೆ. ಎಲ್ಲರೂ ಅವಳು ಕುಕ್ ಮಾಡ್ತಿರೋದು ನೋಡಿ ಬ್ರೋ ಕುಕ್ಕಿಂಗ್ ಬ್ಲಾಗ್ ಮಾಡಿ ಅವಳು ಆ ಕಮೆಂಟ್ಸ್ಗಳನ್ನ ಓದಿ ನಾನು ಕುಕ್ಕಿಂಗ್ ಬ್ಲಾಗ್ ಮಾಡ್ತೀನಿ, ನೀನು ವಿಡಿಯೋ ತೆಗಿ ಅಂತ ಒಂದೇ ಸಮ ಹಠ ಮಾಡ್ತಿದ್ದಾಳೆ. ಸೊ ಹಠಕ್ಕೆ ನಾನು ಕ್ವಾಟ್ಲೆ ಕಿಚನ್ ಆದಮೇಲೆ ಅವ್ಳಿಗೊಂದು ಚಾಲೆಂಜ್ ತಂದಿದ್ದೀನಿ. ಏನು ಚಾಲೆಂಜ್ ಅಂತಂದರೆ, ನಾನು ಕೊಡೋ ಒಂದು ಐಟಮಲ್ಲಿ ನೀನು ಅಡುಗೆ ಮಾಡಬೇಕು ಅಂತ. ಸೊ ನಾನು ಕೊಡ್ತಾ ಇರೋ ಐಟಮ್ ಏನಪ್ಪ ಅಂತಂದರೆ ನೋಡ್ಬೋದು, ಇದು ಸ್ಟಿಕ್ ಅಂದ್ಕೊಂಬಿಡಿ, ಬಾಳೆ ಎಲೆ ನೋಡ್ಬೋದು ನೀವು, ಬಾಳೆ ಎಲೆ. ಸೊ ಈ ಐಟಮಲ್ಲಿ ನನ್ನ ಹೆಂಡತಿ ಅಡುಗೆ ಮಾಡ್ತಾಳೆ. ಏನು ಅಡುಗೆ ಮಾಡ್ತಾಳೆ ಏನು ಅಂತೆಲ್ಲ ನೋಡೋಣ. ಕಮಾನ್, ಲೆಟ್ಸ್ ಗೋ ಟು ಅವರ್ ಕಿಚನ್. ಈಗ ಲೆಟ್ಸ್ ಇಂಟ್ರೊಡ್ಯೂಸ್ ನನ್ನ ಹೆಂಡತಿ ಫಸ್ಟ್ ಕುಕಿಂಗ್. ಅವಳು ಹೆಂಗ್ ಕುಕಿಂಗ್ ಮಾಡ್ತಾಳೆ ಅಂತ ನೋಡ್ಬೇಕಲ್ವಾ? ಸೊ ಕಮಾನ್. ಹಾಯ್. ನೀವು ಕರ್ಕೊಂಡು ಬಂದಿರೋದು ಚಿಕ್ಕಮಗಳೂರಿಂದ ಅಡುಗೆ ಮಾಡೋದಕ್ಕೆ. ಹೌದು, ನಾನು ಕರ್ಕೊಂಡ್ ಬಂದಿದ್ದು ನಿಮ್ಮನ್ನ ಅಡುಗೆ ಮಾಡೋದಕ್ಕೆ. ಮತ್ತಿನ್ನೇನು, ಮದುವೆ ಆದ್ಮೇಲೆ ಅಡುಗೆ ಮಾಡಿದೇವಿ, ನೀವು ಇದು ದೊಂಬರಾಟ ಆಡ್ತಾರ? ಅಡುಗೆನೇ ಮಾಡ್ತಾರೆ. ಸೊ ಇವತ್ತು ನಾವು ಏನು ಕುಕ್ ಮಾಡ್ತಿದ್ದೀವಿ ಅಂತ ನಮ್ಮ ಆಡಿಯನ್ಸ್ಗೆ ಹೇಳು. ನೀವ್ ಹೇಳಿ. ಇವತ್ತು ನನ್ನ ಹೆಂಡತಿ ಕುಕ್ ಮಾಡ್ತಿದ್ದಾಳೆ ಮಾಂಸ. ಲೇ, ಏನ್ ಕುಕ್ ಮಾಡ್ತಿದ್ದೆ ಹೇಳಿ ಇವತ್ತು ನಮ್ಮ ಆಡಿಯನ್ಸ್ಗೆ. ನೀನೇ ತಾನೇ ಕುಕಿಂಗ್ ಬ್ಲಾಗ್ ಮಾಡೋಣ ಅಂತಿದ್ದು. ಇವತ್ತು ನಾನು ಚಿಕನ್ ಬಿರಿಯಾನಿ. ಓಕೆ, ಚಿಕನ್ ಬಿರಿಯಾನಿ ಮಾಡ್ತಿದ್ದಾಳೆ. ಸೊ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನೀನು ಚಿಕನ್ ಬಿರಿಯಾನಿಲಿ ಈ ಬಾಳೆ ಎಲೆ ಆ್ಯಡ್ ಆಗಬೇಕು. ಹೆಂಗೆ ಆ್ಯಡ್ ಅಂದ್ರೆ ಊಟ ಎಲ್ಲ ಚಿಕನ್ ಬಿರಿಯಾನಿ ಆದ್ಮೇಲೆ ಆ್ಯಡ್ ಆಗೋದಲ್ಲ, ಅದರಲ್ಲೇ ಬ್ಲೆಂಡ್ ಆಗಿರ್ಬೇಕು. ಏನ್ ಮಾಡ್ತೀಯ? ಮಾಡ್ತೀನಿ. ಪಕ್ಕ ಮಾಡ್ತೀಯಾ? ಪಕ್ಕ ಬ್ಲೆಂಡ್ ಆಗಿರ್ಬೇಕು. ಕ್ವಾಟ್ಲೆ ಕಿಚನ್ ಅಲ್ಲಿ ನೀನು ಅಂದ್ರೆ ನಾನು ಗ್ರೈಂಡರ್ ಹಾಕಿ ಬ್ಲೈಂಡ್ ಮಾಡ್ಕೊಡ್ತೀನಿ. 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಹಂಗಲ್ಲ, ಎಲ್ಲೋ ಒಟ್ಟಲ್ಲಿ ಯೂಸ್ ಆಗಬೇಕು. ಅಡುಗೆ ಆದ್ಮೇಲೆ ಯೂಸ್ ಆಗಬಾರ್ದು, ಅಡುಗೆ ಮುಂಚೆನೇ ಯೂಸ್ ಆಗಿರ್ಬೇಕು ಇದು. ಅಂದ್ರೆ ನೀನ್ ಬಡಿಸ್ಬೇಕಾದ್ರೆ ಲಾಸ್ಟ್ ಎಲೆಯಲ್ಲಿ ಇದ್ರಲ್ಲಿ ಬಡಿಸ್ತಲ್ಲ, ಹಂಗ್ ಬೇಡ. ಓಕೆ ಗೈಸ್, ಇವತ್ತು ನನ್ನ ಹೆಂಡತಿ ಚಿಕನ್ ಬಿರಿಯಾನಿ ಮಾಡ್ತಿದ್ದಾಳೆ. ಚಿಕನ್ ಬಿರಿಯಾನಿ ಮಾತ್ರ ಅಲ್ಲ, ಏನ್ ಮಾಡ್ತಿದ್ದಾಳೆ? ಚಿಲ್ಲಿ ಚಿಕನ್ ಕೂಡ ಮಾಡ್ತಿದ್ದಾಳೆ. ಸೊ ನೀವೆಲ್ಲ ಕ್ವಾಟ್ಲೆ ಕಿಚನ್ ನೋಡಿದ್ರಿ, ನಾನು ಕ್ವಾಟ್ಲೆ ಕಿಚನ್ ಸಕ್ಕತ್ತಾಗಿ ಕುಕ್ ಮಾಡ್ತೀನಿ ಅಂತ. ಇಲ್ಲ ನಂಬಕಂತೂ ಹೋಗ್ಬೇಡಿ, ಒಂದೇ ಒಂದು ರೆಸಿಪಿ ನೆನಪಿರೋದು ಹೇಳಿ ನೋಡೋಣ. ಆಯ್ತು, ರೆಸಿಪಿ ನೆನಪಿಲ್ಲ ಬಂಗಾರು, ಪ್ಲೀಸ್. ನನಗೆ ಆಯ್ತು, ಒಂದೇ ಒಂದು ರೈಸ್ ಆದ್ರೂ ಮಾಡ್ಕೊಟ್ಟಿದ್ದೆ. ಬರುತ್ತೆ. ರೈಸ್ಗೆ ಅಕ್ಕಿ ಹಾಕ್ಬೇಕು, ಅನ್ನ ಹಾಕ್ಬೇಕು, ಆಮೇಲೆ ಸಾರು ಹಾಕ್ಬೇಕು. ಸಾರು ಅಂತ ನೀರು ಹಾಕ್ಬೇಕು. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಬೇಕು. ಇದು ನನ್ನ ಹತ್ರ ಮುಂಚೆನೆ ಕೇಳಿಸ್ಕೊಂಡಿದ್ದೆ. ಹೌದಾ? ಸರಿ, ನಾವು ಹೋಗಿ ಚಿಕನ್ ಬಿರಿಯಾನಿ ಮಾಡ್ತೀವಿ ಅಂತ ಹೇಳಿದೀವಿ. ಸೊ ಚಿಕನ್ ಬಿರಿಯಾನಿ ಮಾಡೋಣ. ಏನದೇನು ಹೊಗೆ ಬರ್ಸ್ತಿದ್ದಿಲ್ಲ, ಏನದು? ಅದು ಮೆಣಸಿನಕಾಯಿನ ರೋಸ್ಟ್ ಮಾಡ್ತಾ ಇದ್ದೆ. ಓಕೆ, ಸೊ ನಿನ್ನ ಪ್ರೀತಿಸೋ ಒಂದಷ್ಟು ಜನ ಇದ್ದಾರೆ ಈಗ ಇತ್ತೀಚೆಗೆ. ಏನು ಮುಂಚೆ ಪ್ರೀತಿಸ್ತಿರ್ಲಿಲ್ಲ, ನಾನು ಒಬ್ಬನೇ ಮಾಡ್ತಿದ್ದೆ ಪ್ರೀತಿಸ್ತಿದ್ದು. ಈಗ ನೀನು ಪ್ರೀತಿಸೋ ಜನಗಳಿಗೆ ಏನು ಹೇಳ್ತೀಯ? ನನಗೆ ತುಂಬಾನೇ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ನ ನೋಡಿ. ಸೊ ನಂಗೆ ರಿಪ್ಲೈ ಮಾಡಬೇಕು ಅಂತ ಅನ್ಕೊಳ್ತೀನಿ, ಆಮೇಲೆ ಒಬ್ರಿಗೆ ರಿಪ್ಲೈ ಮಾಡಿ ಒಬ್ರಿಗೆ ಮಾಡಿಲ್ಲ ಅಂತ ಬೇಜಾರಾಗುತ್ತೆ ಅಂತ. ಸೊ ಎಲ್ಲಾ ಕಮೆಂಟು ನಾನು ಓದ್ತೀನಿ. ನನಗೆ ತುಂಬಾ ಖುಷಿ ಆಗಿದೆ, ನೀವು ಅಷ್ಟು ಪ್ರೀತಿನ ನಮಗೆ ಕೊಟ್ಟರೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಮಗೆ ಪ್ರೀತಿನ ಕೊಡಿ. ಸೊ ಅಷ್ಟೇನಾ? ಸರಿ, ಇವಾಗ ಚಿಕನ್ ಬಿರಿಯಾನಿ ಮಾಡ್ತಾ ಇದೀವಿ. ಕಮ್ ಲೆಟ್ಸ್ ಡೂ ಚಿಕನ್ ಬಿರಿಯಾನಿ. ನೀವು ಹೇಳ್ಬಿಡಿ ಏನು ಚಿಕನ್ ಬಿರಿಯಾನಿ ನಮ್ಮಲ್ಲಿ ನಾವು ಮಾಡ್ಕೋತೀವಿ ಅಂತ. ಬಟ್ ಇವಳೇನೋ ಸ್ಪೆಷಲ್ ಆಗಿ ಮಾಡ್ತೀನಿ ಅಂತ ಕೂತಾಳೆ. ಅಂದರೆ ಮದುವೆ ಆದಮೇಲೆ ಫಸ್ಟ್ ಕುಕಿಂಗ್ ಅಂತಲೇ ಹೇಳ್ಬೋದು. ನಾನ್ ವೆಜ್ಜಲ್ಲಿ, ವೆಜ್ಜಲ್ಲಿ ಅವಳು ಸುಮಾರು ರೆಗ್ಯುಲರ್ ಮಾಡ್ತಾಳೆ. ಇವತ್ತು ನಾನ್ ವೆಜ್ಜಲ್ಲಿ ಮಾಡ್ತೀನಿ ಅಂತಂದು. ಸೊ ಮದುವೆಯಾಗಿ ಮನೆ ಕರ್ಕೊಂಡು ಬಂದಿದ ತಕ್ಷಣ ಫಸ್ಟ್ ಮಾಡಿಸ್ತಿರೋದೆ ನಾನ್ ವೆಜ್ಜು. ಸೊ ಜನಮ್ಮ, ಏನೇನು ಬೇಕೋ ಈಗ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಇಟ್ಕೊಂಡಿರ್ಬೇಕು ಐಟಮ್ಗಳನ್ನ? ಫಸ್ಟ್ ಅಂದರೆ ನಾಟಿ ಸ್ಟೈಲ್ ಮಾಡ್ತಿರೋದ್ರಿಂದ ಫಸ್ಟ್ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಇವಾಗ ನೋಡಿದ್ರಿ ಕೊರಿಯಂಡರು ಮತ್ತೆ ಮಿಂಟ್ ಇದೆ, ಅದೇ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪಿದೆ. ನೀನು ಇಂಗ್ಲೀಷ್ ಹುಡ್ತೋಳು, ಏನು ಹಿಂಗೆ ಹಾಕ್ಬಿಟ್ಟೆ ಸಡನ್ ಆಗಿ? ಅದೇನು ಗೊತ್ತಾ, ರೋಸ್ಟ್ ಆದ್ರೆ ಇಷ್ಟ ಆಗುತ್ತೆ. ಓಕೆನಾ? ಸ್ವಲ್ಪ ಲೈಟ್ ಆಗಿ ರೋಸ್ಟ್ ಆಗಬೇಕು. ಹಸಿಮೆಣಸಿಗೆ ಆಲ್ರೆಡಿ ಹಾಕಿದ್ದೀನಿ ನಾನು. ಆಲ್ರೆಡಿ ಹಾಕಿರೋದ್ರಿಂದ ಇದೊಂದು ಸ್ವಲ್ಪ ರೋಸ್ಟ್ ಆಗಬೇಕು. ಅಲ್ಲ, ಬಿರಿಯಾನಿ ಮಾಡ್ಬೇಕಾದ್ರೆ ಇದೆಲ್ಲ ಪ್ರೊಸೀಜರ್ ಮಸ್ಟಾ? ಅದು ಹಸಿ ಸ್ಮೆಲ್ ಬರುತ್ತಲ್ವಾ, ಸೊ ಹಾಗಾಗಿ ಇದನ್ನ ಸ್ವಲ್ಪ ರೋಸ್ಟ್ ಮಾಡೋ ಆಯಿಲ್ ಅಲ್ಲಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಹಸಿ ಫ್ಲೇವರ್ಸ್ ಕೊಡಲ್ಲ, ಅಂದ್ರೆ ಕಮ್ಮಿ ಆಗತ್ತೆ. ಈಗ ನೀನು ಕುಕಿಂಗ್ ಬ್ಲಾಗ್ ಎಲ್ಲ ಇದು ಚೆನ್ನಾಗಿ ಓಡ್ಬಿಟ್ರೆ ಮೋಸ್ಟ್ಲಿ ನನ್ನ ಜೊತೆ ವ್ಲಾಗೆ ಮಾಡಲ್ಲ ಅನ್ಸುತ್ತೆ. ನಿಂದೆ ಸಪ್ರೇಟ್ ಕುಕಿಂಗ್ ಚಾನೆಲ್ ಮಾಡ್ಕೊಂಡು ನಿಮ್ಮಿಂದನೇ ತಾನೇ ನಾನು ಆ ಥರ ಎಲ್ಲ ಮಾಡಲ್ಲ. ಚಿನ್ನಮ್ಮ, ಡೈಲಿ ನಾನ್ ವೆಜ್ ಮಾಡ್ಕೊಡೆ. ಆಯ್ತು, ಹಿಂಗೆ ಅಂತ್ಯ, ಆಮೇಲೆ ಮಕ್ಕಳಿಗೆ ಡೈಲಿ ನಾನ್ ವೆಜ್ ಮಾಡ್ಕೊಡ್ತೀವಿ. ಓಕೆ ಫೈನ್. ಸೊ
ಅದನ್ನು ಏನು ಮಾಡಿದ್ರೆ ಬ್ಲೆಂಡ್ ಮಾಡಬೇಕು. ಸೊ ಅಲ್ಲ ರೋಸ್ಟ್ ಮಾಡಬೇಕು. ಸೊ ಚಿಕನ್ ಬಿರಿಯಾನಿಲಿ ಎಲ್ಲಾನು ಬ್ಲೆಂಡೇನಾ? ಅಯ್ಯೋ ನಮ್ಮ ಶೆಫ್ ಬ್ಲೆಂಡು ಅಂದ್ರೆ ಅದಕ್ಕೆ ಆ ಬ್ಲೆಂಡ್ ಅನ್ನೋ ವರ್ಡ್ ಮಾತ್ರ ಕಲ್ತಿದ್ದೀನಿ ಈ ಕಡೆ. ಅದಕ್ಕೆ ಮಾತ್ರ ಎಲ್ಲ ಕಲ್ತಿದ್ದೀರಿ, ರೆಸಿಪಿ ಒಂದು ಕಲ್ತಿಲ್ಲಲ್ಲ. ರೆಸಿಪಿ ಕಲ್ಕೊಂಡು ನಾವೇನು ಮಾಡೋದು, ನಾವು ಕ್ವಾಟ್ಲೆಗಳು ಕುಕ್ ಅಲ್ಲ. ಪ್ರಶಾಂತ್ ಏನ್ ಕುಕ್ ಮಾಡಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಅದನ್ನೇ ಮಾಡಿ. ಮಿಸ್ ಆಯ್ತು ಅಂತ ಬೈಬೇಡಿ. ಫಸ್ಟು ಇದನ್ನೆಲ್ಲ ಒಟ್ಟಿಗೆ ಎಲ್ಲ ಸೊಪ್ಪುಗಳನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಅಂದ್ರೆ ಏನ್ ಮಾಡ್ಕೋಬೇಕಂತವಲ್ಲ, ಏನ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಇದು ಬೇಯಿಸ್ಕೋಬೇಕು, ಇಲ್ಲ ಕಾಯಿಸ್ಕೋಬೇಕು, ಇಲ್ಲ ಏರ್ಸ್ಕೋಬೇಕು. ಏನದು? ನೀನ್ ಮಾಡೋ ಅಡುಗೆಗಳಲ್ಲಿ ಯಾವ್ದು ನಿನ್ ಫೇವ್ರೆಟ್ ಅಡುಗೆ? ನನ್ನ ಫೇವ್ರೆಟ್ ನಾಟಿ ಕೋಳಿ ಸಾಂಬಾರ್ ಸೂಪರ್ ಆಗಿ ಮಾಡ್ತೀನಿ. ನಾಟಿ ಕೋಳಿ ಸಾಂಬಾರ್ ಅದು ಬಿಟ್ರೆ ಬಟ್ ಓಕೆ ಮಾಡ್ತೀನಿ. ನನ್ನ ಪ್ರಕಾರ ನಾಟಿ ಕೋಳಿ ಸಾಂಬಾರ್ ನೀನು ತುಂಬಾ ಚೆನ್ನಾಗಿ ಮಾಡ್ತೀಯ. ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡ್ತೀಯ. ಫೇವ್ರೆಟ್ ನಾಟಿ ಕೋಳಿ ಸಾಂಬಾರ್. ಹೌದು, ನಿನಗೇನು ಇಷ್ಟನೋ ಅದನ್ನ ಮಾತ್ರ ಮಾಡ್ತೀನಿ. ನನಗೇನು ಇಷ್ಟ ಅದನ್ನ ಮಾಡೋದಿಲ್ಲ. ನೀನು ನಿಮಗೂ ಅದೇ ತರ ಇಷ್ಟ, ಚಿಕನ್ ಬಿರಿಯಾನಿ, ಫಿಶ್, ನಿಮ್ಗೆ ಏನೇನು ಇಷ್ಟ ಅದನ್ನು ಮಾಡ್ಕೊಡ್ತೀನಿ. ನನಗೆ ನೀನು ಇಷ್ಟ, ನನಗೆ ನೀನು ಇಷ್ಟ. ಅದು ಮಾಡೋಕ್ಕಾಗಲ್ಲ, ಆಡ್ಕೊಳ್ತೀರ ಅದಕ್ಕೆ. ಓಕೆ, ಇದರಲ್ಲಿ ಒಂದಷ್ಟು ಮಜಾ ಇರುತ್ತೆ, ಒಂದಷ್ಟು ಫನ್ ಇರುತ್ತೆ, ಹಾಗೂ ನಿಮ್ಗಳಿಗೆ ಇಷ್ಟ ಆಗೋ ಥರ ಕುಕಿಂಗು ಕೂಡ ಮಾಡ್ತೀವಿ. ಸೊ ಉರಿತಿದ್ದಾಳೆ, ಗ್ರೈಂಡ್ ಮಾಡ್ತಿಲ್ಲ. ಯಾವಾಗಲೇ ಹೇಳಿದ್ನಲ್ಲ ಗ್ರೈಂಡ್ ಅಂತ. ಆನಿಯನ್ ಎಲ್ಲ ಏನೂ ಆಗ್ತಾ ಇಲ್ಲ. ಮತ್ತೆ ಗ್ರೈಂಡಿಗೆ ಆನಿಯನ್ ಆಗ್ತಾ ಇಲ್ಲ, ಬರೀ ಸೊಪ್ಪುಗಳು ಮಾತ್ರ. ಏನಕ್ಕೆ ಒಂದು ಸೊಪ್ಪು ಈ ಮಾಡ್ತಲ್ಲ, ಅದ್ರ ಸೊಪ್ಪು ತಿನ್ಲಿ ನಾನು ಅಂತನಾ? ಅಲ್ಲ, ಚಿಕನ್ ಬಿರಿಯಾನಿ ಮಾಡುವುದು ಇದು ನಿಮಗೆ ಸೊಪ್ಪು ಸಾರು ಮಾಡೋದಿಲ್ಲ. ಚಿಕನ್ ಬಿರಿಯಾನಿಗೆ ಇವಾಗ ಆರ್ಟಿಫಿಷಿಯಲ್ ಕಲರ್ಸ್ ಅಥವಾ ಇದು ಏನದು ಬಿರಿಯಾನಿ ಮಸಾಲ ಆ ತರ ಹಾಕಿದ್ರೆ ಇದೆಲ್ಲ ಅವಶ್ಯಕತೆ ಇಲ್ಲ. ಸೊ ನಾನು ಅದು ಹಾಕ್ತಿಲ್ಲ, ಹೋಮ್ ಮೇಡ್ ಮಾಡ್ತಿದ್ಯಾ? ಓ ಪರವಾಗಿಲ್ಲ. ನೋಡಿ, ಎಲ್ಲರೂ ಹೇಳ್ತಿದ್ರಿ ಇವಳು ಮದುವೆ ಆಗಿರೋದು ಇದಕ್ಕೆ ಅಂತ. ಆದ್ರೆ ನಾನು ಇವಳ ಮದುವೆ ಆಗಿರೋದು ಇದಕ್ಕೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ. ಸರಿ ಜನಮ್ಮ, ಹೇಳ್ಬೇಕೇನಪ್ಪ ಅಂತಂದ್ರೆ ಚಿಕನ್ ಬಿರಿಯಾನಿ ಜೊತೆಗೆ ಚಿಲ್ಲಿ ಚಿಕನ್ ಒಳ್ಳೆ ಬೆಸ್ಟ್ ಕಾಂಬಿನೇಷನ್. ಎಷ್ಟೋ ಜನ ತಿಂದಿರ್ತೀರಾ. ನೋಡಿ ಇದಾಯ್ತು. ಸೊ ಆಯ್ತು ಅದು. ಸೊ ನೋಡಿ, ಪ್ರಾಸೆಸ್ ಅಲ್ಲಿ ಇದು ನೋಡ್ಕೊಂಬಿಡಿ. ಇದನ್ನ ನೀಟಾಗಿ ಜಾಸ್ತಿ ರೋಸ್ಟ್ ಮಾಡಬಾರ್ದು, ಸ್ವಲ್ಪ ಮೀಡಿಯಂ ರೋಸ್ಟ್. ಅದು ತೋರಿಸ್ಬಿಡ್ತೀನಿ ಹೆಂಗೆ ಅಂತ. ಇಷ್ಟ ಆಗ್ಬೇಕಷ್ಟೇ, ಫುಲ್ ಡಾರ್ಕ್ ಎಲ್ಲ ಬ್ಲಾಕ್ ಎಲ್ಲ ಮಾಡ್ಕೊಳ್ಳೋಕೆ ಇಷ್ಟ. ನೋಡಿ ಗೈಸ್, ಇದನ್ನ ಏನ್ ಮಾಡ್ತಾಳೆ ಅಂದ್ರೆ, ಈ ತರ ಯಾರು ವಿಚಿತ್ರವಾಗಿ ಅಡಿಗೆ ಮಾಡಿದ್ ನಾನು ನೋಡೇ ಇಲ್ಲ. ಹೋಗಿ ಫ್ಯಾನ್ ಹತ್ರ ಇಟ್ಟು ಬರ್ತೀರಾ ಅಂತವಳೆ. ಕೂಲ್ ಆಗಬೇಕು ಅಂದ್ರೆ ಫ್ಯಾನ್ ಹತ್ರ ಇಡ್ಬೇಕು. ನೋಡಿ, ಇವಾಗ ನಾನು ಹೋಗಿ ಫ್ಯಾನ್ ಹತ್ರ ಇಟ್ಬಿಟ್ಟು ಬರ್ತೀನಿ. ಸೊ ಓಕೆ, ಇವಾಗ ನನ್ನ ಹೆಂಡತಿ ಮಾಡ್ತಿದ್ದಾಳೆ ಚಿಲ್ಲಿ ಚಿಕನ್. ಅವಳು ಹೇಳಿದ್ಲು ಬಿರಿಯಾನಿ ಮಾಡ್ತಿದ್ದಾಳೆ, ಅಷ್ಟರೊಳಗೆ ಚಿಲ್ಲಿ ಚಿಕನ್ ಮಾಡ್ಕೊಂಡು. ಸೊ ಎರಡೆರಡು ಒಟ್ಟಿಗೆ ಮಾಡ್ತಿದ್ದಾಳೆ. ಕನ್ಫ್ಯೂಸ್ ಆಗಬೇಡಿ. ಇದಕ್ಕೇನು ಬೇಕೋ ಇದನ್ನು ಹೇಳ್ತೀನಿ, ಇದಕ್ಕೇನು ಬೇಕೋ ಇದನ್ನು ಹೇಳ್ತೀನಿ. ಸೊ ಸ್ಪೆಷಲ್ ಆಗಿ ನನ್ನ ಹೆಂಡತಿ ನನಗೋಸ್ಕರ ಮದುವೆ ಆದಮೇಲೆ ಫಸ್ಟ್ ಟೈಮ್ ಕುಕ್ ಮಾಡ್ತಿದ್ದಾಳೆ. ನನ್ನ ಹೆಂಡತಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಮಂಗಳೂರಲ್ಲಿ ಎಲ್ಲ ನಾರ್ಮಲ್ ಎಣ್ಣೆಗಳಾಗ್ತಾರೆ ಇಲ್ಲಿ. ಬಟ್ ಇವಳು ಕೊಬ್ಬರಿ ಎಣ್ಣೆಲಿ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಮಾಡ್ತಾಳೆ. ತೋರಿಸ್ತೀನಿ ನೋಡಿ ಜನಮ್ಮ, ತೋರಿಸು. ಯಾಕೆ ಯಾಕಂತಾರೆ, ಕೊಬ್ಬರಿ ಎಣ್ಣೆಲೂ ಮಾಡ್ತಾರಮ್ಮ. ನೋಡಿ ಬಿರಿಯಾನಿ ನಿಮ್ಗೆ ನಾರ್ಮಲ್ ಎಣ್ಣೆ ಹಾಕೊಳ್ಳಿ. ನಾವು ನಮ್ಮನೇಲಿ ಕೊಬ್ಬರಿ ಎಣ್ಣೆ ತಿಂತೀವಿ ಫಾರ್ ಎ ಹೆಲ್ದಿ ಥಿಂಗ್. ಮಂಗಳೂರಲ್ಲೆಲ್ಲ ಕೊಬ್ಬರಿ ಎಣ್ಣೆ ತಿನ್ನೋದು ಗೊತ್ತಾ? ನಾವು ಇದು ಮನೇಲೆ ಮಾಡ್ಸಿರೋದ್ರಿಂದ, ಗಾಣದಿಂದ ಅಂದ್ರೆ ಕೋಲ್ಡ್ ಪ್ರೆಸ್ ಮಾಡ್ಸಿರೋದ್ರಿಂದ. ಎಷ್ಟು ಕಪ್ ಹಾಕೋತ್ಯಾ ಇದಕ್ಕೆ? ಬಿರಿಯಾನಿ ಒಂದು ಹಾಕಿ ಒಂದ್ ಸ್ವಲ್ಪ ಎರಡು ಸೌಟ್ ಹಾಕ್ತೀನಿ. 2 ಸೌಟ್ ಹಾಕ್ಬೇಕು. ತುಪ್ಪ ಆಡ್ ಮಾಡ್ತೀನಿ. ಸೊ ಚಿಲ್ಲಿ ಚಿಕನ್ಗೆ ಒಂದು ಸೌಟ್ ಹಾಕಿದ್ರೆ ಸಾಕು. ಇದನ್ನ ಸೈಮಲ್ಟೇನಿಯಸ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರ್ತೀನಿ. ಇದು ಬಂದ್ಬಿಟ್ಟು ಚಿಲ್ಲಿ ಚಿಕನ್, ಇದು ಬಂದ್ಬಿಟ್ಟು ಬಿರಿಯಾನಿ. ನಾನು ಹೇಳಿದೆ ಒಂದು ಮಾಡು ಅಂತ. ಚಿನ್ನ ಇಲ್ಲ, ನೀನು ಒಂದು ಕೇಳಿದ್ರೆ ನಾನು 2 ಮಾಡ್ಕೊಡ್ತೀನಿ ಅಂದ್ಲು ನನ್ನ ಹೆಂಡತಿ. ಥ್ಯಾಂಕ್ ಯು ಚಿನ್ನಿಮಾ. ಚಿನ್ನು, ನನ್ನ ಚಿನ್ನು. ಸೊ ಈಗ ನೋಡಿ, ಮನೇಲೇ ಮಾಡಿರೋಂಥ ತುಪ್ಪ ರೆಡಿ ಇದೆ. ಕ್ರೇಜಿ ತುಪ್ಪ. ಆ್ಯಕ್ಚುಲಿ ಈ ತುಪ್ಪದ ಬಗ್ಗೆ ಹೇಳಬೇಕು ಅಂದರೆ, ನಮ್ಮಪ್ಪ ಬೆಣ್ಣೆ ತೊಗೊಂಬಂದು ಕೊಟ್ಟರು. ಅದನ್ನು ತುಪ್ಪ ಮಾಡಿದಾಳೆ ನನ್ನ ಹೆಂಡತಿ. ಸೂಪರ್. ನಾವು ಹಂಗೆ ಬೆಣ್ಣೆ ಕೊಟ್ಟರೆ ತುಪ್ಪ ಮಾಡ್ತೀವಿ, ತುಪ್ಪ ಕೊಟ್ಟರೆ ಹಾಲು ಮಾಡ್ತೀವಿ. ಸರಿ ಜರಮ್ಮ. ಸೊ ನೋಡ್ಬೋದು, ತುಪ್ಪ ಒಂದು 3 ಸ್ಪೂನ್ ಹಾಕ್ತಾವಳೆ. ಸೊ ಇವಾಗ ಅವಳು ಆಲ್ರೆಡಿ ಏನು ಅದಕ್ಕೆ ಎಣ್ಣೆ ಹಾಕಿದ್ದಾಳೆ. ಆ್ಯಂಡ್ ನಾವು ಆಲ್ರೆಡಿ ಬೇಯಿಸ್ಕೊಂಡಿದ್ವಲ್ಲ ಏನು ಸೊಪ್ಪುಗಳೆಲ್ಲ, ಅದು ಆಲ್ರೆಡಿ ಇಷ್ಟೊತ್ತಿಗೆ ತಣ್ಣಗಾಗಿರುತ್ತೆ. ಹೋಗಿ ಅದನ್ನು ಮಿಕ್ಸಿಗೆ ಹಾಕಬೇಕು ಅಂತ ಹೇಳಿದಾಳೆ. ಸೊ ಹೋಗಿ ಅದನ್ನು ತೊಗೊಂಬರೋಣ. ಸೊ ಜನಮ್ಮ, ಮಿಕ್ಸಿ ರೆಡಿ ಇದೆ. ಸೊ ಗ್ರೈಂಡ್ ಮಾಡ್ಕೊತಿದ್ದಾಳೆ. ಪಾಲಕು, ಮೆಂತ್ಯ, ಕೊತ್ತಂಬರಿ, ಪುದೀನ, ಆಮೇಲೆ ಹಸಿಮೆಣಸಿನಕಾಯಿ ರೋಸ್ಟ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀವಿ. ಸೊ ಗ್ಯಾಸ್ ಆಫ್ ಮಾಡ್ಕೊಡು, ಬಿಕಾಸ್ ಇವ್ರು ಅಂದ್ರು ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ 2 ರೆಸಿಪಿ ಒಟ್ಟಿಗೆ ಮಾಡಿದ್ರೆ. ಹೌದೌದು, ಕನ್ಫ್ಯೂಸ್. ಇದು ಬಿರಿಯಾನಿಗೆ ತಾನೆ? ಹೌದು, ನೀರು ಹಾಕಂಗಿಲ್ಲ. ಓಕೆ.
ಸೊ ಬಿರಿಯಾನಿಗೆ ಗ್ರೈಂಡ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ, ಸೂಪರ್ ಆಗಿದೆ. ಕಲರ್ ನೋಡಿ ಎಷ್ಟು ಒರಿಜಿನಾಲಿಟಿ ಕಲರ್. ಸೊ ಓಕೆ, ಅದನ್ನ ರೆಡಿ ಮಾಡ್ಕೊಂಡು ಇದು ಚಿಲ್ಲಿ ಚಿಕನ್ ರೆಡಿ. ಆಲ್ರೆಡಿ ನಾನು ಇದನ್ನ ಹಸಿ ಮೆಣಸಿನಕಾಯಿ ಒಂದು 10 ಮೆಣಸಿನಕಾಯಿ ಸ್ವಲ್ಪ ಸ್ಪೈಸಿ ತಿನ್ನೋದ್ರಿಂದ ಇದನ್ನ ಕುಟ್ಟಿ ಅಂದ್ರೆ ಕಲ್ಲಲ್ಲಿ ಕುಟ್ಬೇಕು, ಇದು ಸ್ಪ್ಲಿಟ್ ಆಗ್ಬೇಕು, ಅದ್ರಲ್ಲಿ ಸೀಡ್ಸ್ ಇರುತ್ತಲ್ಲ ಅದು, ಅವಾಗಲೇ ಟೇಸ್ಟ್ ಚೆನ್ನಾಗುತ್ತೆ. ಈ ಮಿಕ್ಸಿಗೆ ಹಾಕೋದು ಅಥವಾ ಕಟ್ ಮಾಡೋದ್ರಕ್ಕಿಂತ ಕುಟ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಚಿಲ್ಲಿ ಚಿಕನ್ಗೆ ಕನ್ಫ್ಯೂಸ್ ಆಗ್ಬಿಡಿ, ಮನೇಲಿ ಅಟ್ ಎ ಟೈಮ್ ಎರಡೆರಡು ಅಡುಗೆ ಮಾಡ್ತಿಲ್ಲ ನಿಮಗೆ ಅಂತ ಆಫ್ ಮಾಡಿದ್ದೀನಿ. ಈಗ ಫಸ್ಟ್ ಚಿಲ್ಲಿ ಚಿಕನ್ಗೆ ಹಾಕಿ ಆಮೇಲೆ ಇದು ಮಾಡ್ಕೊಳ್ತೀವಿ ಚಿಲ್ಲಿ ಚಿಕನ್. ಮಾಡ್ತಾ ಸೊ ಇದ್ದಾರೆ. ಇವಾಗ ಚಿಕನ್ ಚಿಕನ್ ಹಾಕ್ಲೇ ಹಾಕ್ತಿದ್ದಾಳೆ, ಸೀದೋಗ್ಬಿಡುತ್ತೆ. ಓಕೆ, ಚಿಕನ್ ಹಾಕ್ತಿದ್ದಾಳೆ ಇವಾಗ ನನ್ನ ಹೆಂಡತಿ. ಸೊ ನೀವು ನೋಡ್ಬೋದು. ಸೊ ನನ್ನ ಹೆಂಡತಿ ಏನಾದರೂ ಯೂಟ್ಯೂಬ್ ವ್ಲಾಗ್ ಮಾಡಿದ್ರೆ ಅವಳು ಯಾವ ಚಾನಲ್ ಓಪನ್ ಮಾಡ್ತಾಳೆ ಜನಮ್ಮ? ನಾನು ನಿಮ್ಮ ಚಾನಲಲ್ಲಿ ಮಾಡ್ತೀನಿ. ನನ್ನ ಚಾನಲ್ ನೋಡ್ತಾ ಗುಡ್ ಸದ್ಯ ಬದಿಕೊಂಡು ಇಲ್ಲ ಅಂದಿದ್ರೆ ಬೇರೆ ರೀತಿನೇ ಆಗಿರೋದು. ಓಕೆ, ಇಲ್ಲ ಬೇರೆದ್ದು ಚಾನಲ್ ಏನಂತ ಮಾಡ್ತೀಯಾ? ಅದ್ರಲ್ಲೂ ನಿಮ್ಮ ಹೆಸರೇ ಇರುತ್ತೆ, ಡೌರಾಣಿ ಯೂಟ್ಯೂಬ್ ಚಾನಲ್ ಅಂತ ಮಾಡು. ಸರಿ, ಸಾಲ್ಟ್ ಹಾಕ್ತಿದ್ದಾಳೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ನೀರೆಲ್ಲ ಡ್ರೈ ಆದ್ಮೇಲೆ ಜಾಸ್ತಿ ಹಾಕೋಣ ಅಂತ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾಳೆ. ಸೊ ನೀವು ನೋಡ್ಕೋಬೋದು ಹೆಂಗೆ ಆಗ್ತಿದೆ ಅಂತ. ಸೊ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ತಿದ್ದಾಳೆ ಚಿಲ್ಲಿ ಚಿಕನ್. ಯೂಶಲಿ ಹಾಕಲ್ಲ ಅಂತಿದ್ದಾಳೆ, ಬಟ್ ಹಾಕ್ತೀವ ಹಾಕಲ್ವಾ? ಅಂದ್ರೆ ಹಾಕಲ್ಲ ಯೂಶುವಲಾಗಿ. ಈ ವ್ಲಾಗಿಂದ ನಿಮ್ಗೇನಾದರೂ ಇಲ್ಲ ಬ್ರೋ ಬೇರೆ ಪ್ಯಾಟ್ರನ್ನಲ್ಲಿ ಮಾಡಿ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ನೀವುಗಳು ಏನು ಹೇಳ್ತೀರ ಅದು ನಾನು ಅದನ್ನು ಮಾಡ್ತೀನಿ. ಬಿಕಾಸ್ ನಾನು ಒಬ್ಬನೇ ಮಾಡೋಕ್ಕೆ ಇಲ್ಲಿ ನಾನು ನನಗೋಸ್ಕರ ವೀಡಿಯೋ ಮಾಡ್ತೀನಿ, ನಾನು ಮಾಡೋದು ಜನಕ್ಕೋಸ್ಕರ. ಸೊ ಹೇಳಿ ಜನ ಕೆಂಪಿಗೆ. ಸೊ ಹೇಳಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸರಿ, ಇವಾಗೇನೋ ಬ್ಲೆಂಡ್ ಮಾಡ್ಕೊಂಡಿದ್ದಾಳೆ ಜನಮ್ಮ. ಏನಿದು? ಗೊತ್ತಾಯ್ತು, ಕೋಕೋನಟ್ ವಾಟರ್. ಗೊತ್ತಾಯ್ತು, ಕ್ರೀಮು ಮತ್ತು ನೀರು. ಸ್ವೀಟ್ ಕಾರ್ನ್. ಸ್ವೀಟ್ ಕಾರ್ನ್ ಮಾಡ್ತಿದ್ಯಾ ಗೈಸ್? ಗೈಸ್, ಕಾರ್ನ್ ಫ್ಲವರ್ ಹೇಳೋದೆ ಸ್ವೀಟ್ ಕಾರ್ನ್ ಅಂತಾಳೆ. ಲೆಕ್ಕ ಹಾಕೊಳ್ಳಿ, ಇವಳು ಅಡುಗೆ ಮಾಡ್ತಾಳೆ, ನನಗೆ ಗೊತ್ತಿಲ್ಲ ಹೆಂಗೆ ಹೇಳ್ತೀಯ ಅಡುಗೆ ಅಂತ. ಒಂದು ನಿಮಿಷ ಏನಂತ ಹೇಳು. ಇದು ಬಾಯ್ಲ್ ಆಗ್ತಾ ಇರ್ಲಿ, ಲೈಟ್ ಆಗಿ ಫ್ರೈ ಆಗ್ತಾ ಇರ್ಲಿ. ಸೊ ಲೈಟ್ ಆಗಿ ಇದು ಫ್ರೈ ಆಗ್ತಾ ಇರ್ಲಿ ಅಂದ್ಬಿಟ್ಟು ಅಷ್ಟೊತ್ತಿಗೆ ನಾವು ಇದನ್ನ ಇಟ್ಕೊಳ್ಳೋಣ. ಪೂರ್ತಿ ರೆಡಿ ಮಾಡಿದ್ದಾಳೆ. ಸೊ ಚಿಲ್ಲಿ ಚಿಕನ್ ಬಾಯ್ಲ್ ಆಗ್ತಾ ಇರ್ಲಿ ಅಂತ. ಆ ಕಲರ್ ಬರುತ್ತಲ್ಲ ಚಿಲ್ಲಿ ಚಿಕನ್ದು ಗ್ರೀನ್ ಕಲರ್, ಅದು ಹೆಂಗ್ ಮಾಡ್ತಾರೆ? ಅದು ಕಲರ್ ಬರಬೇಕು ಅಂತ ಅವ್ರೇನ್ ಮಾಡ್ತಾರೆ, ಚಿಲ್ಲಿ ಸಾಸ್ ಆ ತರ. ನೀವ್ ಹಾಕಲ್ವಾ? ಬೇಕು ಅಂದ್ರೆ ಹಾಕ್ತೀನಿ, ಬಟ್ ನನ್ ಚಿಲ್ಲಿ ಸಾಸ್ ಹಾಕು ನನಗೆ ಗ್ರೀನ್ ಚಿಲ್ಲಿ ಬೇಕಾಗುತ್ತೆ. ಗ್ರೀನ್ ಚಿಲ್ಲಿ ಸಾಸ್ ಸ್ವಲ್ಪ ಮನೇಲೆ ಮಾಡ್ಬೇಕು, ಇದು ಅಂಗಡಿದಾಗಿರೋದ್ರಿಂದ. ಚೆನ್ನಾಗಿದೆ ನೋಡು. ಜಾಸ್ತಿ ಆಯ್ತಾ? ಜಾಸ್ತಿ ಆಯ್ತು ಅಂತ ತೆಗಿತಾರೆ. ಬಿಕಾಸ್ ಅಡುಗೆ ಒಂಚೂರು ಆ ಕಡೆ ಈ ಕಡೆ ಆಯ್ತು ಅಂತಂದ್ರೆ ಅಡುಗೆ ಹಾಳಾಗೋ ಚಾನ್ಸ್ ತುಂಬ ಇರುತ್ತೆ. ಸೊ ಮೀಡಿಯಮ್ ಆಗಿ ಹಾಕೊಳ್ಳಿ ಗ್ರೀನ್ ಚಿಲ್ಲಿ ಸಾಸ್ನ. ಸೊ ಬನ್ನಿ ಅಷ್ಟಲ್ಲಿ ಬಿರಿಯಾನಿಗೆ ಏನೇನು ಹಾಕ್ತಾಳೆ ಅಂತ ನೋಡೋಣ. ಇದನ್ನ ಹಾಕ್ತಾ ಇದ್ದೀನಿ. ಸೊ ಚಕ್ಕೆ ಲವಂಗ ಹಾಕ್ತಿದ್ದಾಳೆ. ಇದು ಈಗ ಚಿಲ್ಲಿ ಚಿಕನ್ ಮುಗೀತು, ಈಗ ಬಿರಿಯಾನಿಗೆ ಬರ್ತಿದ್ದಾಳೆ. ಚಿಲ್ಲಿ ಚಿಕನ್ ಮುಗ್ದಿಲ್ಲ, ಇದು ಸ್ವಲ್ಪ ಕುಕ್ ಆಗಬೇಕು. ಸೊ ಈಗ ಬಿರಿಯಾನಿಗೆ ಆಲ್ರೆಡಿ ತುಪ್ಪ ಹಾಕಿದ್ದಾಳೆ. ಸೊ ಈಗ ಗೊತ್ತಲ್ಲ, ಏಲಕ್ಕಿ, ಆಮೇಲೆ ಅವಲಕ್ಕಿ, ಮತ್ತೆ ಇನ್ನೇನು ಮತ್ತೆ ಚಕ್ಕೆ ಲವಂಗ ಏಲಕ್ಕಿ. ಇದನ್ನ ಹಾಕ್ತಾ ಇದ್ದೀನಿ. ಬಿರಿಯಾನಿ ಏನಾದ್ರು ಕುಕ್ಕರಲ್ಲಿ ಮಾಡಿದ್ರೆ 1/2 hour ಸಾಕಂತೆ. ಸೊ ಕುಕ್ಕರಲ್ಲಿ ಮಾಡ್ತಿಲ್ಲ ಅವಳು, ನಾರ್ಮಲ್ ಇದ್ರಲ್ಲಿ ಮಾಡ್ತಿದ್ದಾಳೆ. ಸೊ ಪ್ರಾಬ್ಲಿ 1 hour ಅಂತಿದ್ದಾಳೆ. 1 hour ನಿಜವಲ್ಲ? 1 hour ಬೇಕಾ? ಅಡುಗೆ ಮಾಡಕ್ ಬರಲ್ಲ, ಅದಕ್ಕೆ 1 hour ಅಂತ ಹೇಳ. ಸರಿ ಜನ, ಓಕೆ 1 hour ಬೇಕು ಅಂತ ಇದ್ದಾಳೆ. ಏನಂತ ಹಾಕ್ತಿದ್ದಾಳೆ ಹೇಳಿ ಜನ. ಆನಿಯನ್ನು ಎಷ್ಟು ಹಾಕೋಬಹುದು? ಒಂದೆರಡು ಆನಿಯನ್ನು. ಹೌದು, ತುಪ್ಪ, ಮನೆ ತುಪ್ಪ ಅಲ್ವಾ, ಅದಕ್ಕೆ ಫ್ಲೇವರ್ ಸಖತ್ ಬರುತ್ತೆ. ಶುಂಠಿ ಬೆಳ್ಳುಳ್ಳಿನ ಇದಕ್ಕೆ ಹಾಕಿಲ್ಲ, ಮಿಕ್ಸಿಗೆ ಹಾಕಿಲ್ಲ. ಸೊ ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಮಾಡಿಟ್ಟಿದ್ದೆ. ಸೊ ಮೊನ್ನೆ ಏನೋ ಕುಕ್ ಮಾಡಿದಾಗ ಸೊ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಡೈರೆಕ್ಟ್ ಆಗಿ ಆನಿಯನ್ ಇರುತ್ತಲ್ಲ ನೋಡಿ, ಈಗ ಆನಿಯನ್ ಹಿಂಗಾಗುತ್ತೆ. ಸೊ ನೋಡಿ ಆನಿಯನ್ ಯಾವ ತರ ಆಗುತ್ತೆ ಅಂತ. ಅಲ್ಲ, ಆನಿಯನ್ನು ಬೇಸಿಕ್ ಹಾಕಿದ್ಮೇಲೆ ಆನಿಯನ್ ಚೇಂಜ್ ಆಗಿದ್ರೆ ಅದೇ ಕಲರ್ ಇರುತ್ತಾ? ಮಾಡಿ ಬಿರಿಯಾನಿಗೆ ಬೇಕಾಗಿರೋದೆ ಬಿರಿಯಾನಿ ಎಲೆ, ಅದನ್ನೇ ಇವಳು ತಂದಿಲ್ಲ. ಇನ್ನು ಏನ್ ಬಿರಿಯಾನಿ ಮಾಡ್ತಾಳೆ ಲೇ? ಐಟಮ್ಗಳೆಲ್ಲ ಎಲ್ಲೆಲ್ಲಿ ಇದೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗತ್ತಾ? ಸೊ ನೋಡಿ, ಫಸ್ಟ್ ಅಲ್ಲ, ನಿನ್ ಮುಂಚೆ ಅಡುಗೆ ಮಾಡ್ತಿರ್ತೀನಿ ನನ್ನ ಮದುವೆ ಹಾಕಿ ಮುಂಚೆ. ಮಾಡ್ಕೋ, ಯಾಕೆ ಗೊತ್ತಿಲ್ಲ ನಿಮ್ಗೆ? ಅದು ಗೊತ್ತು, ಜನಗಳಿಗೆ ಗೊತ್ತಾ ಇಲ್ವಾ ಕೇಳ್ತಾ ಇದ್ದಲ್ಲ. ಬಿರಿಯಾನಿ ಎಲೆ 2 ಹಾಕೊಂಡಿದ್ಯಾ? 3 ಹಾಕೋ ಹೋಗ್ಲಿ, ಚೆನ್ನಾಗಿರುತ್ತೆ. ಸರಿ, ಸೊ ನೋಡಿದ್ರಲ್ಲ ಪ್ರೊಸೀಜರ್. ಏನು ಕನ್ಫ್ಯೂಸ್ ಆದ್ರೆ ಮತ್ತೊಮ್ಮೆ ವಿಡಿಯೋ ಹಿಂದೆಯಿಂದ ನೋಡಿ ಆ ಪ್ರೊಸೀಜರ್. ಇದು ಮೇನ್ ಫೋಕಸ್ಸು ಎಂಟರ್ಟೈನ್ಮೆಂಟ್ ಜೊತೆಗೆ ಯಾರಾದರೂ
ಮನೇಲಿ ಬಿರಿಯಾನಿ ಮಾಡ್ಕೋಬೇಕಾದ್ರೆ ಅದೇ ಕಂಡು ಎಲ್ಲರೂ ಹೇಳ್ತಿದ್ರು 5 ನಿಮಿಷದಲ್ಲಿ ಬಿರಿಯಾನಿ ಆಗುತ್ತೆ 10 ನಿಮಿಷದಲ್ಲಿ ಬಿರಿಯಾನಿ ಆಗುತ್ತೆ ಅಂತ. ಮನೇಲೆ 1 ಅವರ್ ಟೈಮ್ ಕಳೆದು ತುಂಬಾ ಲೇಟ್ ಬಿರಿಯಾನಿ ಮಾಡ್ಕೋಬೇಕಾದ್ರೆ ಈ ವ್ಲಾಗ್ ನೋಡ್ಬೋದು. ಸೊ ಚಿಲ್ಲಿ ಚಿಕನ್ ಬಂದ್ವಿ. ಚಿಲ್ಲಿ ಚಿಕನ್ ಹೆಂಗಾಗಿದೆ ಅಂತ ನೋಡೋಣ. ಹಿಂಗಾಗಿದೆ. ಇದಕ್ಕೆ ನಾನು ಏನ್ ಮಾಡ್ತೀನಿ ಈ ಟೈಮಲ್ಲಿ ಸೋಯಾ ಸಾಸ್ ಹಾಕ್ತೀನಿ. ಈ ಟೈಮಲ್ಲಿ ಸೋಯಾ ಸಾಸ್ ಹಾಕ್ತಾಳೆ ನೋಡಿ. ಆಲ್ರೆಡಿ ಅದು ಗ್ರೀನ್ ಕನ್ವರ್ಟ್ ಆಗಿದೆ ಚಿಲ್ಲಿ ಚಿಕನ್. ಇದು ಆಲ್ರೆಡಿ ಬೇಯ್ತಿದೆ ಚಿಕನ್. ದಯವಿಟ್ಟು ಬೇಜಾರಾಗ್ಬೇಡಿ, ನೀವು ಹೊಟ್ಟೆ ಮುಂದೆ ಇದೆ ಏನೇನು ಹೇಳೆ. ನೀವು ಹೊಟ್ಟೆನೇ ಹಿಂಗ್ ಬಂದಿದೆ, ಕ್ಯಾಮ್ರಾ ಫುಲ್ ಕವರ್ ಆಗ್ತಾ ಇದೆ. ನಾನು ಹೊಟ್ಟೆ ಬಗ್ಗೆ ಕಮೆಂಟ್ ಮಾಡ್ತಿಲ್ಲ. ಬಾಯ್ 1 ಸ್ಪೂನ್ ಅಷ್ಟೇ. 1 ಸ್ಪೂನ್ ಸೋಯಾ ಸಾಸ್ ಫಾರ್ ಚಿಲ್ಲಿ ಚಿಕನ್ ಮಾಡಿ ಇಟ್ಕೊಂಡಿದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಂಚೆನೇ ಇತ್ತಂತೆ. ಸೊ ಮಾಡ್ಕೊಂಡಿದ್ದಲ್ಲ. 2 ಸ್ಪೂನ್ ಹಾಕ್ಬೇಕು ಹಂಗಾರು. ಒಂದೂವರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಾಗುತ್ತೆ ಅಂತ ನಾನು ಇದಕ್ಕೆ ಹಾಕಲ್ಲ ಯೂಶುವಲ್ ಆಗಿ. ಇವತ್ತು ಕಲರ್ಗೋಸ್ಕರ ಸ್ವಲ್ಪ ಎರಡು ಮಾಡ್ತಿದ್ಯಾ ಒಟ್ಟಿಗೆ ಅಂದ್ಬಿಟ್ಟು ಎರಡಕ್ಕೂ ಹಾಕ್ತಿದ್ಯಾ? ಚೂರೇ ಚೂರು ಹಾಕ್ತಾ ಇದೆ ಫ್ಲೇವರ್ ಚೆನ್ನಾಗಿ ಸ್ವಲ್ಪ. ಸೊ ಈಗ ಅವಳು ನೀರ್ ಹಾಕ್ತಿದ್ದಾಳೆ. ಸೊ ನೀವು ನೀರ್ ಹಾಕ್ತಿದ ನೋಡ್ಬೋದು. ಬೆಳ್ಳಿ ಚೊಂಬಲ್ ನೀರ್ ಹಾಕ್ತಿದ್ದಾಳೆ. ಇಲ್ಲ ನಾರ್ಮಲ್ ಅಲ್ಲಿ ನೀರು ತುಂಬಿಸಿರ್ಲಿಲ್ಲ, ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ತಾ ಇದೀನಿ. ಇನ್ನು ಸ್ವಲ್ಪ ನೀರು ಹಾಕಿ ಇವಾಗ ಸ್ವಲ್ಪ ಡ್ರೈ ಮಾಡ್ತೀರ ಸ್ವಲ್ಪ. ನಿಮಗೆ ಸ್ವಲ್ಪ ಗ್ರೇವಿ ತರ ಬೇಕಾ? ಗ್ರೇವಿ ತರ ಬೇಕು. ಹೌದು. ಸೊ ನೋಡಿ ನನಗೆ ಗ್ರೇವಿ ತರ ಬೇಕು ಅಂತ ಇಷ್ಟ ಅಂತ ಹೇಳಿದ ತಕ್ಷಣ ಗ್ರೇವಿ ತರ ರೆಡಿ ಮಾಡ್ತಿದ್ದಾಳೆ. ಸೊ ಈಗ ಅವಳು ಆಗಿದೆ ಅಂತ ಹೇಳಿದಾಳೆ. ಜನಮ್ಮ ಆಗಿದ್ಯಾ? ಇದೆ ಆಗಿದೆ. ಸೊ ಇದಕ್ಕೆ ನಾನು ಇವಾಗ ಅದೇವಾಗ್ಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಸೊ ಚಿಕನ್ ಬಿರಿಯಾನಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ ನೋಡ್ಬೋದು ನೀವು. ಸೊ ಚಿಕನ್ ಬಿರಿಯಾನಿ ಅದೇ ಗ್ರೀನ್ ಕಲರ್ ಕಾಯಿಸ್ಬಿಟ್ಟು ಮಾಡಿದ್ಲು. ಇಷ್ಟೊಂದು ಕುಕಿಂಗ್ ಬ್ಲಾಗ್ಗಳು ಮಾಡಿದ್ದಾರೆ. ನೀನು ಅದಕ್ಕೆ ಏನು ಹೇಳಕ್ ಇಷ್ಟಪಡ್ತೀಯ? ಈಗ ನಿಂದೊಂದು ಆಡ್ ಆನ್ ಆಗುತ್ತೆ, ಇಲ್ಲಾಂದ್ರೆ ಗುಂಪಲ್ ಗೋವಿಂದ ಆಗುತ್ತೆ? ಇಲ್ಲ ಪಾಪ ಅವ್ರವ್ರ ರೆಸಿಪೀಸ್ ಅವ್ರವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಇದು ನಿನ್ ರೆಸಿಪಿ ಅಷ್ಟೇ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಮಾಡ್ಕೊಡ್ತೀನಿ ಅಂತೀಯ? ನಾನು ಇವಾಗ ಹಸಿಮೆಣಸಿನ್ಕಾಯಿ ಆಮೇಲೆ ಟೊಮೊಟೊನ ಇವಾಗ ಹಾಕ್ತಾ ಇದ್ದೀನಿ. ಓಕೆ. ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ? ಬಿಕಾಸ್ ಎಲ್ಲರೂ ಫಸ್ಟ್ ಆಗ್ತಾರಲ್ಲ. ಅದು ಹಸಿ ಸ್ಮೆಲ್ ಹೋಗ್ಬೇಕಿತ್ತಲ್ವಾ, ಅಂದ್ರೆ ಅದು ಗ್ರೈಂಡ್ ಮಾಡ್ಕೊಂಡು ಎಣ್ಣೆ ಬಿಡಬೇಕು. ಸೊ ಅದು ಚೆನ್ನಾಗಿ ಬೇಯ್ಕೊಂಡು ಎಣ್ಣೆ ಬಿಡಬೇಕು ಅಂತ ಹೇಳಿದಾಳೆ. ಸೊ ಲೆಟ್ಸ್ ಗೋ ಟು ಚಿಲ್ಲಿ ಚಿಕನ್. ಈಗ ಚಿಲ್ಲಿ ಚಿಕನ್ ಫೈನಲ್ ಔಟ್ಪುಟ್ ಹೆಂಗೆ ಬಂದಿದೆ ಅಂತ ನೋಡೋಣ ಬನ್ನಿ. ಚೆನ್ನಾಗಿ ಕುದಿಬೇಕಿದೆ. ಕ್ರೇಜಿ ಆಗುತ್ತೆ. ಚಿಲ್ಲಿ ಚಿಕನ್ ಮುಗೀತು ಆಲ್ಮೋಸ್ಟ್ ಅನ್ಸುತ್ತೆ ಜನಮ್ಮ. ಇಲ್ಲ ಮುಗ್ದಿಲ್ಲ. ಚೂರ್ ಇದೆಯಾ? ಲಾಸ್ಟ್ ಒಂದು ಇದಿದೆ. ಲಾಸ್ಟ್ ಒಂದು ಸ್ಟೆಪ್ ಇದೆ. ಹೌದು. ಸೊ ಈಗ ಚಿಲ್ಲಿ ಚಿಕನ್ ನೀಟಾಗಿ ಹೇಳಿದೆ ಅವ್ರಿಗೆ ಏನೇನು ಅಂತ. ಸೊ ಬಿರಿಯಾನಿ ರೆಡಿ ಆಗ್ತಿದೆ. ಸೊ ಬಿರಿಯಾನಿ ಇನ್ನೊಂದು 20 ಮಿನಿಟ್ಸ್ ಬೇಕು. ಬಿರಿಯಾನಿ ಬೇಕು, ಟೈಮ್ ಬೇಕು. ಇದು ನೋಡಿ ನಿಮ್ಮಿಂದಾನೆ ಆ ಕಡೆ ಈ ಕಡೆ ಹೋಗ್ಬಿಟ್ಟಿದೆ. ಬಿರಿಯಾನಿಗೆ ಲಾಸ್ಟ್ ಸ್ಟೆಪ್ ಅಂತಾನೆ ಹೇಳ್ಬೋದು ಚಿಕನ್. ಲಾಸ್ಟ್ ಅಲ್ಲ, ಮತ್ತೆ ಸ್ಟಾರ್ಟಿಂಗ್ ಸ್ಟೆಪ್ ಏನಾಯ್ತು? ಓಕೆ, ಮಿಡಲ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಚಿಕನ್ ಹಾಕಿದಾಳೆ. ಸಾಲ್ಟ್ ಹಾಕ್ತಾ ಇದ್ದೀನಿ. ನೀವು ಇದು ನನಗೆ ಅಲ್ಲಿ ಸೀದೋಗ್ಬಿಡುತ್ತೆ ನೀವು ಅರ್ಜೆಂಟ್ ಮಾಡಿದ್ರೆ. ನೀನ್ ಬಿರಿಯಾನಿ ಮಾಡ್ತಿದ್ದೆ, ಹೆಂಗ್ ಮಾಡ್ತೀಯ? ನಾಟಿ ಸ್ಟೈಲ್ ಬಿರಿಯಾನಿ? ಏನ್ ಬಿರಿಯಾನಿ ಇದು? ಯಾವ್ದು ಇದು? ನಾಟಿ ಸ್ಟೈಲ್ ಬಿರಿಯಾನಿ. ನಾಟಿ ಸ್ಟೈಲ್ ಬಿರಿಯಾನಿ. ಓಕೆ ಫೈನ್. ನಾನು ಇವಾಗ ಮನೇಲೆ ಮಾಡ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ, ಪೌಡರ್. ಮನೇಲೆ ಮಾಡ್ಕೊಂಡಿರೋ ಮಸಾಲೆ ಹಾಕ್ತಿದ್ದಾಳೆ. ವಾವ್, ನೈಸ್. ಇವ್ರು ಆಕ್ಚುಲಿ ಇವರು ಚಿಕ್ಕಮಂಗ್ಳೂರ್ಗೆ ಹೋದಾಗ ಇವ್ರ ಮಮ್ಮಿ ಇರೋ ಮಸಾಲೆ ಎಲ್ಲ ತಂದ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ಸೊ ಇದು 1-1.5 ಚಮಚ. 1.5 ಚಮಚ. ಸೊ ಒಂದು ಕಾಲು ಹಾಕಿರೋ ಸಾಕು. ಒಂದು ಕಾಲು ಚಮಚ ಬಿರಿಯಾನಿ ಮಸಾಲ ಹಾಕಿದ್ರೆ ಇನ್ನೂ ಸಕಾಲ ಆಗತ್ತೆ ಬಿರಿಯಾನಿ ಅಂತ ಹೇಳ್ತಿದ್ದಾಳೆ. ಹಾಕಿದ್ಮೇಲೆ ಏನ್ ಮಾಡ್ಬೇಕು? ಮೊಸರು ತಿರುಗಿಸ್ಬೇಕು. ಓ ಸೂಪರ್. ಬಿರಿಯಾನಿಗೆ ಮೊಸರು ಏನಕ್ಕೆ ಹಾಕ್ತಾರೆ ಜನಮ್ಮ? ಬಿರಿಯಾನಿ ಮೊಸರು ಅಂದ್ರೆ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಸ್ವಲ್ಪ ಜಾಸ್ತಿ ಹಾಕು. ನಿಂಬೆಹಣ್ಣು ಹಾಕೋರು ಮೊಸರು ಹಾಕಲ್ಲ, ಮೊಸರು ಹಾಕೋರು ನಿಂಬೆಹಣ್ಣು ಹಾಕಲ್ಲ, ಸ್ಕಿಪ್ ಮಾಡ್ಕೋಬಹುದು. ಓಕೆ. ನಾನು ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಸ್ಪೈಸಿ ಮಾಡ್ತೀನಲ್ವಾ, ಸ್ಪೈಸಿ ಮಾಡೋದ್ರಿಂದ ನಿಂಬೆಹಣ್ಣು ಮಾಡಲ್ಲ ಅಂದ್ರೆ ನನಗೋಸ್ಕರ ಲೈಟ್ ಆಗಿ ನಿಮಗೆ ಸ್ಪೈಸಿ ನೀವು ತಿಂತೀರಾ, ಜಾಸ್ತಿ ಓವರ್ ಸ್ಪೈಸಿ ಗಬ ಅಂತ ಇದೆ. ಚಿಲ್ಲಿ ಚಿಕನ್ ಕ್ರೇಜಿ ಆಗಿದೆ ಆಕ್ಚುಲಿ. ಇನ್ನೂ ಆಗಿಲ್ಲ ಅದು. ಅದೇ ಕ್ರೇಜಿ ಆಗಿದೆ ಅಂತ ಹೇಳ್ತೀನಿ. ಸ್ಮೆಲ್ ನ ವಿಡಿಯೋದಲ್ಲಿ ತೋರ್ಸಕ್ಕಾಗುತ್ತಾ ಬಂಗಾರು? ಹೇಳಿ, ಸ್ಮೆಲ್ ನ ವಿಡಿಯೋದಲ್ಲಿ ತೋರ್ಸಕ್ಕಾಗುತ್ತೆ ನಾವಾ? ಬೈ ಅದು ಇರ್ಬೇಕಿತ್ತಲ್ವಾ, ಸ್ಮೆಲ್ ಬರೋ ತರ. ಸ್ಮೆಲ್ ಬರೋ ತರ ವ್ಲಾಗ್ ಅಲ್ಲಿ ಇರ್ಬೇಕಾ? ಇರ್ಬೇಕು ಗೊತ್ತಾ ಫ್ಯೂಚರ್ ಅಲ್ಲಿ. ಈಗ ಯಾರಾದ್ರೂ ಪೇರೆಂಟ್ಸ್ ಎಲ್ಲ ವಿಡಿಯೋ ಕಾಲ್ ಮಾಡ್ತಾ ಇರ್ತಾರೆ, ಮಿಸ್ ಮಾಡ್ಕೊಳ್ತಿರ್ತಾರಲ್ಲ, ಡೈರೆಕ್ಟ್ ಆಗಿ ಅವ್ರನ್ನ ಅಲ್ಲೋಗಿ ಮೀಟ್ ಮಾಡ್ಬೇಕು. ಅಂದ್ರೆ ಫೋನಿಂದಾನೆ ಒಳಗಿಂದಾನೆ ಫೋನ್ ಒಳಗೋಗಿ ಮೀಟ್ ಮಾಡ್ಬೇಕು. ಹಂಗಾಗಿದ್ರೆ ಯಾರು ಫ್ಲೈಟು ಬಸ್ಸು ಕಾರು ತಗೊಳ್ಳೋದೇ ಇಲ್ಲ ಕಡೆ. ಯಾಕೆ ಇಷ್ಟು ಸಿಲ್ಸಿಲಿಯಾಗಿ ಮಾತಾಡ್ತಾರೆ? ಸಾರಿ ಜನರೇ, ಬೇಜಾರು ಮಾಡ್ಕೋಬೇಡಿ. ನನ್ನ ಹೆಂಡತಿ ಸ್ವಲ್ಪ ಬೇಜಾರಾಗಿಬಿಟ್ಟಿದೆ. ಅದೇನಂದ್ರೆ ಆದಷ್ಟು ಉಪ್ಪು ಕಡಿಮೆ ಹಾಕೊಳ್ಳಿ. ಯಾಕಂದ್ರೆ ಉಪ್ಪು ಕಡಿಮೆ ಇದ್ರೆ ಜಾಸ್ತಿ ಹಾಕೋಬಹುದು. ಅದು ಉಪ್ಪು ಜಾಸ್ತಿ ಆಗೋದ್ರೆ ಕಡಿಮೆ ಮಾಡ್ಕೊಳಕ್ಕಾಗಲ್ಲ. ಕಡಿಮೆ ಮಾಡ್ಕೋಬೋದಾ ಬಂಗಾರ? ಉಪ್ಪು ಜಾಸ್ತಿ ಆದ್ರೆ ಇಲ್ಲ
ಕಡಿಮೆ ಮಾಡ್ಕೋಬಹುದು. ನಾನು ಕ್ವಾಡ್ಲೆ ಕಿಚನ್ ಕಲ್ತಿದ್ದೀನಿ. ಉಪ್ಪೇನಾದ್ರು ಜಾಸ್ತಿ ಆಯ್ತು ಅಂತಂದ್ರೆ ಅದಕ್ಕೆ ನೀವು ಆಲೂಗೆಡ್ಡೆ ಆಲೂಗೆಡ್ಡೆನ ಕಟ್ ಮಾಡಿ ಹಾಕ್ಬಿಟ್ಟು ಆಮೇಲೆ ಆಲೂಗೆಡ್ಡೆನ ಎತ್ತಿದ್ರೆ ಆ ಉಪ್ಪಿನ ಅಂಶನೆಲ್ಲ ಹೀರ್ಕೊಳ್ಳೋದಂದ್ರೆ ಆಲೂಗೆಡ್ಡೆ. ನನಗೆ ಗೊತ್ತು, ಯಾಕಂದ್ರೆ ಇದನ್ನ ಕ್ವಾಡ್ಲೆ ಕಿಚನ್ ನಾನು ಕಲ್ತಿದ್ದೆ ಅದಕ್ಕೋಸ್ಕರ. ಸ್ವಲ್ಪ ಆದ್ರೆ ಓಕೆ, ನೀವು ಜಾಸ್ತಿ ಉಪ್ಪು ಹಾಕ್ಬಿಟ್ಟು ಅದು ತೆಗೀರಿ ಅಂದ್ರೆ ಕಷ್ಟ ಆಗತ್ತೆ. ಜಾಸ್ತಿ ಉಪ್ಪು ಹಾಕಿದ್ರೆ ನೀವೇನ್ ಮಾಡಿ, ಜಾಸ್ತಿ ಆಲೂಗೆಡ್ಡೆ ಹಾಕಿ ಅವಾಗ ತೆಗಿಬಹುದು. ಸೊ ಚಿಲ್ಲಿ ಚಿಕನ್ ಫೈನಲ್ ಟಚ್, ಕಾರ್ನ್ ಫ್ಲವರ್ ಮತ್ತೆ ಏನದು, ಅಷ್ಟೇ. ಕಾರ್ನ್ ಫ್ಲವರ್ ಮತ್ತೆ ನೀರು. ಎಷ್ಟು ನೀರು? ನೀವು ಸ್ವಲ್ಪ ಗ್ರೇವಿ ತರ ಬೇಕು ಅಂದಕ್ಕೆ ನಾನು ತೆಳು ಮಾಡಿದ್ದೀನಿ. ಸೊ ಹಾಕದ್ಲು ಈಗ ಅದು ಕಾರ್ನ್ ಫ್ಲವರ್ thick ಆಗುತ್ತೆ. ಓಕೆ, ತಿಕ್ಕಾಗೋದಕ್ಕೆ ಏನು ಯೂಸ್ ಮಾಡಬೇಕು? ಕಾರ್ನ್ ಫ್ಲವರ್ ಮತ್ತೆ ನೀರು. ನಿಮಗೆ ಗ್ರೇವಿ ಬೇಡ ಅಂದ್ರೆ 2 ಸ್ಪೂನ್ ಕಾರ್ನ್ ಫ್ಲವರ್ ಹಾಕೊಳ್ಳಿ. ತಿಕ್ಕಾಗಬೇಕು ಅಂತಂದ್ರೆ ನೋಡಿ, ಆಯ್ತು ಆಯ್ತು ನೋಡಿ. ನೋಡಿ ನಿಮಗೆ ಗ್ರೇವಿ ಇಷ್ಟ ಇದೆಯಲ್ಲ, ಈ ಅವಾಗಲೇ ಒಂಥರ ಚಿಲ್ಲಿ ಇಷ್ಟಬೇಕು, ಚೆನ್ನಾಗೈತೆ ನೋಡು. ವಾ, ನಿಮಗೆ ಗ್ರೇವಿ ಇಷ್ಟ ಅಲ್ವಾ? ಸಕ್ಕದ ಬ್ಲೆಂಡ್ ಆಗಿದೆ. ಸೊ ನೋಡಿದ್ರಲ್ಲ ಗೈಸ್, ಚಿಲ್ಲಿ ಚಿಕನ್ ಈಸ್ ರೆಡಿ. ಸೊ ನಂಗೋಸ್ಕರ ನನ್ನ ಹೆಂಡತಿ ಚಿಲ್ಲಿ ಚಿಕನ್ ರೆಡಿ ಮಾಡಿದ್ದಾರೆ. ಸೊ ಈಗ ಬಿರಿಯಾನಿ ಮಾಡಬೇಕು. ನಾನು ಆಲ್ರೆಡಿ ಅವ್ರಿಗೆ ಚಾಲೆಂಜ್ ಕೊಟ್ಟಿದ್ದೆ, ಬಿರಿಯಾನಿ ಇದ್ರ ಜೊತೆ ಬ್ಲೆಂಡ್ ಆಗ್ಬೇಕು. ಅದನ್ನ ಹೆಂಗ್ ಬ್ಲೆಂಡ್ ಈಗ ಅಕ್ಕಿ ಆಗ್ತಾ ಇದ್ದೇನೆ. ಪ್ರಚಂಡ್ ಬ್ಲಾಗ್ ಇದೆ, ಯಾವಾಗ್ಲೂ ಅವರೇ ಮಾತಾಡ್ತಿರ್ತಾರೆ, ತೋರಿಸ್ತಾನೆ ತೋರಿಸ್ತಾ ಇದ್ರೆ ಇಲ್ಲ, ಎಲ್ಲ ಸ್ಕಿಪ್ ಆಗ್ತಿದೆ ನನಗೆ. ಎಲ್ಲಿ ಸ್ಕಿಪ್ ಆಗ್ತಿದೆ ಜನಗಳಿಗೆ ಗೊತ್ತಾಗಿರೋದು. ಬ್ಯಾಕ್ ಟು ಬ್ಯಾಕ್ ಹಾಕ್ಬೇಕು ಅಡ್ಗೆ. ಹಿಂಗ್ ಮಾಡಿದ್ರೆ ನನಗೆ ಹೊಟ್ಟೆ ಹಸಿತದೆ, ಲೇಟ್ ಆಗುತ್ತೆ. ಆಯ್ತು ಸಾರಿ ಬಂಗಾರ, ಆಯ್ತು ಸಾರಿ. ಒಂದು ತಿಂಡಿನೂ ಮಾಡಿಲ್ಲ ಬೆಳಗ್ಗೆ. ನನಗೋಸ್ಕರ ಅಡುಗೆ ಮಾಡೋಕ್ಕೋಸ್ಕರ ತಿಂಡಿ ಮಾಡಲಿಲ್ಲ ನನ್ನ ಹೆಂಡತಿ. ಮತ್ತೆ ಅದಕ್ಕೆ ನಾನು 4 ಗ್ಲಾಸ್ ನೀರು ಹಾಕಿದ್ದೆ. ಬಿಸಿನೀರು ಹಾಕ್ತಿದ್ದೆ ನಾನು, ಅದರಲ್ಲಿ ಒಳ್ಳೆ ಬಿಸ್ನೆಸ್ ಆಗುತ್ತಲ್ಲ. ಇಲ್ಲ, ಚೆನ್ನಾಗುತ್ತೆ ಬಿಸಿ, ಇನ್ನೂ ಚೆನ್ನಾಗುತ್ತೆ. ಬಿಸಿನೀರು ಬೇಗ ಆಗುತ್ತೆ. ಹೌದು, ಸ್ವಲ್ಪ ಕಮ್ಮಿನೇ ಹಾಕ್ತೀನಿ. ಈ ತರ ಯೂನಿಕ್ ಆಗಿ ಯಾರು ನೋಡಿದಿರಾ? ನಾರ್ಮಲ್ ನೀರ್ ಹಾಕೋರು ನೋಡಿದಿರಾ? ಬಟ್ ಇವಳು ಬಿಸಿನೀರ್ನ ಮಾಡಿ ನೀರ್ ಹಾಕ್ತಾ ಇದ್ದಾರೆ. ಏನಕ್ಕೆ ಅದನ್ನ ಮಾಡಿರೋದು? ಬಿಸಿನೀರು ಏನು, ಬಿಸಿನೀರು ಅಂದ್ರೆ ಸ್ವಲ್ಪ ಬೇಗ ಆಗುತ್ತೆ, ಕ್ವಿಕ್ ಆಗಿ ಅಂತ. ಅಂದ್ರೆ ಅಕ್ಕಿ ಇರುತ್ತೆ ಗೊತ್ತಾ ಕೆಲವೊಂದು ಟೈಮು. ಇಲ್ಲೇ ನೋಡ್ಕೊಳ್ತೀನಿ, ನೋಡ್ಕೊಂಬಿಡು. ಸೂಪರ್ ಆಗಿದೆ ಅಂತ, ನೀನ್ ಮಾಡಿರೋದಲ್ವ, ಚೆನ್ನಾಗಿದೆ ಅಂತ. ಉಪ್ಪುನ ನಾನು ಸ್ಮೆಲ್ ನೋಡ್ಬಿಟ್ಟು ಹಾಕ್ತೀನಿ, ಬಿಕಾಸ್ ಅವಾಗ ಉಪ್ಪು ಜಾಸ್ತಿ ಆಗಲ್ಲ ಅಂತ. ಉಪ್ಪು ಸ್ಮೆಲ್ ನೋಡಿ ಹಾಕಿದ್ರೆ ಉಪ್ಪು ಜಾಸ್ತಿ ಆಗಲ್ವಾ? ಇದೆ ಫಸ್ಟ್ ಟೈಮ್ ನಾನು ಕೇಳೋದು. ಉಪ್ಪನ್ನ ಮೂಸಿದ್ರೆ ಸ್ಮೆಲ್ ಮಾಡ್ಬಿಟ್ಟು ಹಾಕಿದ್ರೆ ಉಪ್ಪು ಜಾಸ್ತಿ ಆಗಲ್ಲ, ಅವು ಅಡಿಗೆ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲ ಅಡಿಗೆ ಚೆನ್ನಾಗಿ ಬರುತ್ತೆ. ತಪ್ಪಾಗಿದೆ ಜನ ಕಮೆಂಟ್ ಸೆಕ್ಷನ್ ಮುಗಿತಾರೆ. ಇಲ್ಲ ಆಗಿದೆ. ಓಕೆ, ಈಗ ಇಷ್ಟಾದ್ಮೇಲೆ ಹಾಕದ? ಇಷ್ಟೆಲ್ಲ ಆದ್ಮೇಲೆ ಅದು ಇದು ಸ್ಟೀಮ್ ಆಗುತ್ತೆ. ಬ್ಲೆಂಡ್ ಮಾಡಿ ಅಂದ್ರೆ ಈ ತರ ಬ್ಲೆಂಡ್ ಮಾಡ್ತಾರೆ, ಸ್ಟೀಮ್ ಆಗೋಕ್ಕೋಸ್ಕರನೇ ಈ ಎಲೆ. ಅಂದ್ರೆ ದಮ್ ಕಟ್ಟಬೇಕು, ಇದ್ರ ಫ್ಲೇವರ್ ಬಿಟ್ಕೋಬೇಕು. ಓಕೆ, ಸೊ ನೋಡೋಣ ಹೆಂಗ್ ಬ್ಲೆಂಡ್ ಆಗಿದೆ ಅಂತ. ಸೊ ಲೆಟ್ಸ್. ಹೊಟ್ಟೆ ಎಸಿತಿದೆ ಅಂತ ತಿಂತಿದ್ಯಲ್ಲೇ, ಅದಿನ್ನೂ ಬೆಂದಿಲ್ಲ, ಹಾಕ್ಬೇಕು, ಹಸ್ವಾಗ್ತಿದೆ ಅಂತ. ನಾನು ಇದೇನು ಸೌಂಡೇ ಬರ್ತಿಲ್ವಲ್ಲ ಅಡ್ಗೆ ಮನೆಯಲ್ಲಿ ಅಂತ ಹೇಳ್ತಾ ಇದೀನಿ. ಅಮ್ಮ ಹೊಟ್ಟೆ ಹಸಿದೆ, ಅದಕ್ಕೆ ಹಾಫ್ ಬೇಕ್ಡ್ ತಿಂತಾರ? ನಂಗೆ ಆಗ್ತಾ ಇಲ್ಲ. ಅದಕ್ಕೆ ನಾನು ಏನು ಬ್ರೇಕ್ಫಾಸ್ಟ್ ಅಷ್ಟು ಎಷ್ಟೊಂದು ಟೈಮ್ ಆಗಿದೆ. ಎಂತ ಸೈಲೆಂಟ್ ಆಗ್ತೀನಿ. ಒಂಚೂರಾದ್ರೂ ಚಿರಿ ಬನ್ನಿ ತಿಂಡಿ ಅಂತಿಲ್ವಲ್ಲ ಜನ. ತಿಂದ್ರೆ ಹೊಟ್ಟೆ ನೋವು ಬರುತ್ತೆ. ಹೌದು, ಬಟ್ ಆದ್ರೂ ನೀನು ಹಾಫ್ ಬೇಕ್ಡ್ ಹಿಂಗ್ ತಿಂತಿದ್ದಿ. ನಂಗೆ ಆಗ್ತಾ ಇಲ್ಲ, ಹೊಟ್ಟೆ ಹಸಿತಿದೆ ನೋಡಿ. ಅವಳು ಆಕ್ಚುಲಿ ಹಸು ತಡೆಯಲ್ಲ, ಬೇಕಾದ್ರೆ ಏನ್ ಬೇಕಾದ್ರೂ ತಡಿತಾಳೆ, ಹಸುನ್ ಮಾತ್ರ ತಡೆಯಲ್ಲ. ಸೊ ಸೈಲೆಂಟ್ ಆಗಿ ಕದ್ದು ಹಾಫ್ ಬೇಕ್ಡ್ ಬಿರಿಯಾನಿನ ತಿಂತಳು. ಹಿಂಗಿದೆ ಹಾಫ್ ಬೇಕ್ಡ್? ತಿನ್ಬಿಟ್ಟು ಇಲ್ಲ, ತಿನ್ಬಿಟ್ಟು ಹೇಳ್ತೀಯಾ ಅಂತಿದೆ ಅಂದ್ರೆ ಏನೋ ಖಾರ ಮಾಡೋಲ್ಲ. ಖಾರ ಇಲ್ಲ ತಾನೆ? ಸೊ ಓಕೆ, ಈಗ ಆಲ್ರೆಡಿ ದಮ್ ಕಟ್ಟಿರೋ ಪ್ರಾಸೆಸ್ ನೋಡ್ಬೋದು ನೀವು. ಸೊ ಲೆಟ್ಸ್ ವೇಟ್ 10 to 15 minutes ಆಫ್ಟರ್ ದಮ್ ಕಟ್ಟಿಂಗ್. ಓಕೆ, ಸೊ ಫೈನಲಿ ನಮ್ಮ ಬಿರಿಯಾನಿ ರೆಡಿ ಇದೆ ಆಫ್ಟರ್ ಅ ಲಾಂಗ್ 10-15 minutes ಬ್ರೇಕ್. ಚೆಕ್ ಇಟ್ ಔಟ್. ನೋಡಿ, ಇದೊಂದಕ್ಕೆ ಇದು ಬ್ಲೆಂಡ್ ಆಗಿರೋದು ಅಷ್ಟೇ, ಏನಕ್ಕೂ ಬ್ಲೆಂಡ್ ಆಗಿಲ್ಲ. ಸೊ ಬಿರಿಯಾನಿ ರೆಡಿ ಇದೆ. ವಾವ್, ಸ್ಮೆಲ್ ಅದೊಂದು ಸ್ವಲ್ಪ ಅಕ್ಕಿ ಒಗ್ರುಗುರಾಗಿದೆ ಅಂತ ಅನಿಸ್ತಿದೆ. ನೀವೇ ಅಲ್ವಾ, ನಿಮಗೆ ಇದೇ ತರ ಇಷ್ಟ ಅಲ್ವಾ? ಬಿರಿಯಾನಿ ಸಖತ್ತಾಗಿ ರೆಡಿ ಆಗಿದೆ. ಸೂಪರ್ ಜನಮ್ಮ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬಿರಿಯಾನಿ. ಫಸ್ಟ್ ಟೇಸ್ಟ್ ಮಾಡ್ಬಿಟ್ಟು ರೆಡಿ ಆಗಿದೆ. ಸೊ ಈಗ ಬಿರಿಯಾನಿನ ಟೇಸ್ಟ್ ಮಾಡೋಂಥ ಸಮಯ. ಕಮ್ ಆನ್, ಲೆಟ್ಸ್ ಟೇಸ್ಟ್ ನಾಟಿ ಚಿಕನ್ ಬಿರಿಯಾನಿ. ವಾವ್, ಎಷ್ಟು ಚೆನ್ನಾಗಿ ಸರ್ವ್ ಮಾಡಿದ್ದಾರೆ ನೋಡಿ. ಬಿರಿಯಾನಿ, ಚಿಲ್ಲಿ ಚಿಕನ್ನು, ಮೊಟ್ಟೆ ಸೂಪರ್ಬ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ಹಾಗೂ ಬಾಳೆ ಎಲೆಯಲ್ಲೇ ತಿನ್ನಿ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಬಿರಿಯಾನಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಅವಳು ಮಾಡಿರೋ ಬಿರಿಯಾನಿ ಹೇಗಿದೆ ಅನ್ನೋದು ವೇಟ್ ಮಾಡ್ತಾಯಿದ್ದೀನಿ.
ಕ್ರೇಜಿ ಆಗಿದೆ ಆ್ಯಕ್ಚುಲಿ, ಸೂಪರ್. ಆ್ಯಕ್ಚುಲಿ ನೀವು ನಿಜವಾಗ್ಲೂ ತಿಂತಾಯಿದ್ರೆ ಹೇಗಿದೆ? ಲವ್ಲಿ, ಸಖತ್ತಾಗಿದೆಯಾ? ಇಷ್ಟ ಆಯ್ತಾ? ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ಯಾ. ನಿಂಗೆ ಏನೋ ಇದು ಕೊಡಬೇಕು ಗಿಫ್ಟು. ಕಣ್ಮುಚ್ಕೊ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ಯಾ, ಜೆನ್ಯೂನ್ಲಿ ಹೇಳ್ತೀನಿ. ಸಿಕ್ಕಾಪಟ್ಟೆ ಕ್ರೇಜ್ ಆಗಿದೆ. ಆ್ಯಂಡ್ ನಾನಂತೂ ಬಿರಿಯಾನಿ ಲವರಾಗಿ ಫುಲ್ ತಿಂತೀನಿ, ಬ್ಯಾಟಿಂಗ್ ಮಾಡ್ತೀನಿ, ಟೈಮ್ ವೇಸ್ಟ್ ಮಾಡಲ್ಲ. ಇನ್ನು ಈ ಅಡುಗೆನ ನಿಮ್ಮಲ್ಲಿ ನೀವು ಮಾಡ್ಕೋಬೇಕು ಅಂದರೆ ಕ್ಲಿಯರಾಗಿ ಬ್ಲಾಗ್ ನೋಡಿ. ಸೊ ಬಹುಶಃ ನಮ್ಮಿಬ್ಬರು ಕುಕಿಂಗ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಮುಂದೆ ಈ ಥರದ್ದು ವೀಡಿಯೋಸ್ ಬೇಕು ಅಂತಂದರೆ ನೀವು ಮಾಡಬೇಕಾದ್ರೆ ಇಷ್ಟೇ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್. ಲವ್ ಯು ಆಲ್. ಸೊ ನಾನು ಈಗಂತೂ ಒಳ್ಳೆ ಬ್ಯಾಟಿಂಗ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್.